ವಿಡಿಯೋದಲ್ಲಿ ನಾನು ಒಂದು ಅತ್ಯುತ್ತಮವಾದ ಯೋಗಾಸನವನ್ನ ತಿಳಿಸ್ತಾ ಇದ್ದೀನಿ. ಮಧುಮೇಹ ಇದ್ರೆ, ದೇಹದ ತೂಕ ಜಾಸ್ತಿ ಇದ್ರೆ, ಸರಿಯಾಗಿ ಜೀರ್ಣ ಆಗ್ತಿಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ವೆರಿಕೋಸ್ ವೇನ್ ಪ್ರಾಬ್ಲಮ್ ಇದೆ ಅಂದ್ರೆ ಈ ಯೋಗಾಸನ ತುಂಬಾನೇ ಪ್ರಯೋಜನಕಾರಿ. ಯಾವ ಯೋಗಾಸನ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ. ಈ ಯೋಗಾಸನವನ್ನ ಮಾಡೋದು ತುಂಬಾನೇ ಸುಲಭ. ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿ ಅಥವಾ ಸಂಜೆ ಅಂದ್ರೆ ಮಧ್ಯಾಹ್ನ ಊಟ ಮಾಡಿ 2 hours ಆಗಿರುತ್ತಲ್ವಾ ಅವಾಗ ಕೂಡ ಮಾಡ್ಬೋದು. ಹೇಗಪ್ಪ ಮಾಡೋದು? ನೀವು ಒಂದು ಮ್ಯಾಟ್ ಅಥವಾ ಒಂದು ಚಾಪೆ ಏನಾದ್ರೂ ಹಾಕೊಂಡು ಈ ರೀತಿ ಕೂತ್ಕೊಳ್ಳಿ. ವಜ್ರಾಸನದಲ್ಲಿ ಕೂತ್ಕೋಬೇಕು. ನೋಡಿ ಈ ರೀತಿ ವಜ್ರಾಸನದಲ್ಲಿ ಕೂತ್ಕೊಳ್ಳೋದು ಹೇಗೆ ಅಂದ್ರೆ ನೋಡಿ ಈ ರೀತಿ ನಿಮ್ಮ ಕಾಲು ಬೆರಳುಗಳು ಈ ರೀತಿ ಇರಬೇಕು, ಹೀಗಿರಬಾರ್ದು, ಹೀಗಿರ್ಬೇಕು. ಈ ರೀತಿ ಇಟ್ಕೊಂಡು ಹೀಗೆ ಕೂತ್ಕೋಬೇಕು, ಈ ರೀತಿ ಕೂತ್ಕೋಬೇಕು. ಇದನ್ನ ವಜ್ರಾಸನ ಅಂತ ಹೇಳ್ತೀವಿ. ವಜ್ರಾಸನದಲ್ಲಿ ಕೂರೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ವೃದ್ಧಿ ಆಗುತ್ತೆ, ಜೊತೆಗೆ ನಮ್ಮ ಕಾಲುಗಳು ಕೂಡ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ವೆರಿಕೋಸ್ ವೇನ್ ಪ್ರಾಬ್ಲಮ್ ಇರೋರಿಗೂ ಈ ಒಂದು ಆಸನ ತುಂಬಾನೇ ಪ್ರಯೋಜನವನ್ನ ಕೊಡುತ್ತೆ. ನೋಡಿ ಈ ರೀತಿ ನೀವು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಎರಡೂ ಕೈಯನ್ನ ಈ ರೀತಿ ಮುಷ್ಟಿ ಇಟ್ಕೊಂಡು ನಿಮ್ಮ ಹೊಕ್ಕಳಿನ ಭಾಗದಲ್ಲಿ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಳ್ಳಿ. ಉಸಿರನ್ನ ತಗೊಳ್ಳಿ. ಬ್ರೀತ್ ಇನ್, ಹೊಟ್ಟೆ ತುಂಬ ಉಸಿರನ್ನ ತುಂಬಿಸ್ಕೊಳ್ಳಿ. ನಂತರ ಬ್ರೀದ್ ಔಟ್ ಮಾಡ್ತಾ ಕೆಳಗಡೆ ಬಗ್ಬೇಕು. ಬ್ರೀದ್ ಔಟ್. ಈ ರೀತಿ ಮುಂದೆ ನೋಡ್ಬೇಕು. ನಿಮ್ಮ ಹೊಟ್ಟೆಯ ಮೇಲೆ ಪ್ರೆಷರ್ ಬೀಳುತ್ತೆ. ಈ ರೀತಿ ಮುಂದೆ ನೋಡ್ಬೇಕು. ಈ ರೀತಿ ಮುಂದೆ ನೋಡೋದ್ರಿಂದ ನಿಮ್ಮ ಕುತ್ತಿಗೆಯ ಭಾಗ, ಕತ್ತಿಗೂ ಕೂಡ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ಡಬಲ್ ಚಿನ್ ಕೂಡ ಕ್ಲಿಯರ್ ಆಗುತ್ತೆ. ಮತ್ತೆ ಉಸಿರನ್ನ ತಗೊಳ್ತಾ ಮೇಲೆ ಬರಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಈ ರೀತಿ ನೀವು ಬೆಳಗ್ಗೆ 20 ಟೈಮ್ಸ್, ಸಂಜೆ 20 ಟೈಮ್ಸ್ ಮಾಡಿದ್ರೆ ಸಾಕು, ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು. ಮಧುಮೇಹ ಇರೋರು ಇದನ್ನ ಮಾಡಲೇಬೇಕು. ಇನ್ಸುಲಿನ್ ಉತ್ಪತ್ತಿಯನ್ನ ಇದು ಜಾಸ್ತಿ ಮಾಡುತ್ತೆ. ಅದರಿಂದ ಮಧುಮೇಹ ಇರೋರು ಇದನ್ನ ಮಿಸ್ ಮಾಡದೆ ಮಾಡಿ ಸ್ನೇಹಿತರೆ. ಹೊಟ್ಟೆಯ ಒಂದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅದು ಇನ್ನರ್ ಆರ್ಗನ್ಸ್ಗೆ ತುಂಬಾ ಒಳ್ಳೆ ಒಂದು ಯೋಗಾಸನ ಅಂತಾನೆ ಹೇಳ್ಬಹುದು. ಬೆಳಗ್ಗೆ ಒಂದು 20 ಟೈಮ್ಸ್, ಸಂಜೆ ಒಂದು 20 ಟೈಮ್ಸ್ ಮಾಡಿದ್ರೆ ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. ಮಧುಮೇಹ ಇರೋರು ರೆಗ್ಯುಲರ್ ಆಗಿ ಮಾಡಿ. ಜೊತೆಗೆ ಡೆಲಿವರಿ ಆದ್ಮೇಲೆ ಹೊಟ್ಟೆ ಭಾಗ ಜಾಸ್ತಿ ಆಗಿದೆ ಅಥವಾ ತುಂಬಾ ಹೊಟ್ಟೆ ಭಾಗದಲ್ಲಿ ಬೊಜ್ಜಿದೆ ಅನ್ನೋರು ಕೂಡ ಮಾಡಬಹುದು. ಪ್ರತಿಯೊಬ್ರು ಇದನ್ನ ಮಾಡಬಹುದು ಸ್ನೇಹಿತರೆ. ಎಲ್ಲರೂ ಮಾಡಬಹುದು. ಗರ್ಭಿಣಿ ಮಹಿಳೆಯರು ಮಾಡಬೇಡಿ. ನಿಮ್ಗೆ ಏನಾದ್ರು ರೀಸೆಂಟ್ ಆಗಿ ಆಪರೇಷನ್ ಆಗಿದೆ ಅಂದ್ರೆ ಒಂದು 6 months ವರೆಗೂ ಮಾಡೋದಕ್ಕೆ ಹೋಗ್ಬೇಡಿ. ಅಂದ್ರೆ ಸಿಸೇರಿಯನ್ ಎಲ್ಲ ಆಗಿರುತ್ತೆ ಅಲ್ವಾ, ಅಂತವ್ರು 6 months ವರೆಗೂ ಮಾಡೋದಕ್ಕೆ ಹೋಗ್ಬೇಡಿ. ಆಮೇಲೆ ನೀವು ಮಾಡಬಹುದು, ಏನು ತೊಂದರೆ ಇಲ್ಲ. ಹೊಟ್ಟೆ ಭಾಗದ ಬೊಜ್ಜನ್ನ ಕರಗಿಸೋದಕ್ಕೆ ಇದೊಂದು ಅತ್ಯುತ್ತಮವಾದ ಯೋಗಾಸನ ಅಂತಾನೆ ಹೇಳ್ಬೋದು. ಆರಾಮವಾಗಿ ಕುತ್ಕೊಂಡು ಮಾಡ್ಬೋದು. ಮತ್ತೆ ಈ ಯೋಗಾಸನ ಮಾಡೋದಕ್ಕೆ ನೋಡಿ ವಜ್ರಾಸನದಲ್ಲಿ ಕೂರೋದ್ರಿಂದ ಜೀರ್ಣಕ್ರಿಯೆ ಕೂಡ ಸರಾಗವಾಗಿ ಆಗುತ್ತೆ. ನಿಮ್ಗೆ ಏನಾದ್ರು ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಸರಿ ಹೋಗುತ್ತೆ. ವೆರಿಕೋಸ್ ವೇನ್ ಪ್ರಾಬ್ಲಮ್ಗೆ ಒಳ್ಳೇದು. ಕಾಲುಗಳು ತುಂಬಾ ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತರೆ. ತುಂಬಾ ಒಳ್ಳೆ ಯೋಗಾಸನ. ಎಲ್ಲರೂ ಟ್ರೈ ಮಾಡಿ. ಮತ್ತೆ ಈ ರೀತಿ ನಾವು ಕೆಳಗಡೆ ಬಗ್ಗಿ ಮುಂದೆ ನೋಡಿದಾಗ ಈ ಕುತ್ತಿಗೆಯ ಭಾಗ ಸ್ಟ್ರೆಚ್ ಆಗೋದ್ರಿಂದ ಡಬಲ್ ಚಿನ್ ಕೂಡ ಕ್ಲಿಯರ್ ಆಗುತ್ತೆ. ತುಂಬಾ ಒಳ್ಳೆ ಯೋಗಾಸನ. ಎಲ್ಲರೂ ಟ್ರೈ ಮಾಡಿ. ನಾನು ಯೋಗಾಸನಗಳನ್ನ ಕಲ್ತಿಲ್ಲ, ಯೋಗ ಬರಲ್ಲ ನನಗೆ ಅನ್ನೋರು ಕೂಡ ಮಾಡ್ಬೋದು. ಇವತ್ತಿಂದಾನೆ ಪ್ರಾಕ್ಟೀಸ್ ಮಾಡಿ. ಮಧುಮೇಹ ಇರೋರು ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ವಜ್ರಾಸನದಲ್ಲಿ ಕೂರೋದಕ್ಕಾಗಲ್ಲ ಅಂದ್ರೆ ಹಾಗೆ ನೀವು ಕಾಲುಗಳನ್ನ ಮಡಿಸ್ಕೊಂಡು ಹೇಗೆ ಕೂತ್ಕೊಳ್ತೀರಾ ಆ ತರ ಕೂತ್ಕೊಂಡೇ ಕೂಡ ಮಾಡಬಹುದು. ಆದ್ರೆ ವಜ್ರಾಸನದಲ್ಲಿ ಕೂತು ಮಾಡಿದ್ರೆ ಒಳ್ಳೆ ಪ್ರಯೋಜನ ಸಿಗತ್ತೆ.